ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಮಾರ್ನಿಂಗ್ ಎದ್ದ ತಕ್ಷಣ ರೈಸು ಎಲ್ಲನೂ ನಾನು ಸ್ವಲ್ಪ ಬರ್ಡ್ಸಿಗೆಲ್ಲ ಹಾಕಿ ಫುಲ್ ಫ್ರೀಸ್ ಆಗ್ತಾಯಿತ್ತು. ಸೊ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇಲ್ಲಿಂದನೇ ತೋರಿಸ್ತಾ ಇದ್ದೀನಿ ಒಳಗೆ ಬಂದಮೇಲೆ. ಇದು ನಂದು ಅರ್ಲಿ ಮಾರ್ನಿಂಗ್ ಡ್ರಿಂಕ್. ನಾನು ಇಲ್ಲಿ ನನ್ನ ಮಾರ್ನಿಂಗ್ ಡ್ರಿಂಕ್ನ ಹೇಗೆ ಪ್ರಿಪೇರ್ ಮಾಡಿಕೊಂಡೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಆಮ್ಲ ತೊಗೊಂಡಿದ್ದೀನಿ. ನನಗೆ ಫ್ರೋಝನ್ ಆಮ್ಲ ಸ್ಲೈಸಸ್ ತೊಗೊಂಡಿದ್ದೀನಿ. ಇಲ್ಲಿ ಆಮ್ಲ ಎಲ್ಲ ಸಿಗಲ್ಲಲ್ಲ ನ್ಯಾಚುರಲ್ ಆಗಿ. ಸೊ ಆಮ್ಲನ ಇವಾಗ ಗ್ರೈಂಡ್ ಮಾಡೋಕ್ಕೆ ಹಾಕ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಶುಂಠಿ ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಕರಿ ಲೀವ್ಸ್ ಹಾಕ್ತಾ ಇದ್ದೀನಿ. ಅದು ಸ್ವಲ್ಪ ಶೀತ ಆಗುತ್ತೆ ಅಲ್ವಾ, ಸೊ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ ಮತ್ತು ಸ್ವೀಟ್ಗೆ ಅಂತ ಸ್ವಲ್ಪ ಹನಿ ಹಾಕ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಜ್ಯೂಸ್ ಮಾಡ್ಕೋಬೇಕು. ಇಷ್ಟರಲ್ಲಿ ನಾನು ಇದನ್ನು ಒಂದೇ ಸಲ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೋತೀನಿ. ಸೊ ಇದನ್ನು ಐಸ್ ಕ್ಯೂಬ್ ಆಗಿ ಮಾಡ್ಕೋತೀನಿ. ನಾನು ಇವಾಗ ಐಸ್ ಕ್ಯೂಬ್ ಆಗಿ ಮಾಡಿಕೊಂಡು ಡೈಲಿ ಹಾಟ್ ವಾಟರ್ಗೆ ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಇದು ಹೀಗೆ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಿಗಂತೂ ತುಂಬ ಒಳ್ಳೆಯದೆ ಮತ್ತು ಹೆಲ್ತಿಗೂ ತುಂಬ ಒಳ್ಳೆಯದು. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಪೂರಿ ಮತ್ತು ವೆಜಿಟೇಬಲ್ ಕುರ್ಮಾ ಮಾಡಿದ್ದೀನಿ. ಪೂರಿ ಅಂದರೆ ಹೇಗೂ ನಮ್ಮ ಪ್ರಣವ್ಗೆ ಸ್ವಲ್ಪ ಇಷ್ಟ. ಪೂರಿ ಹೆಂಗೂ ತಿಂತಾನ. ಸೊ ಅದ್ರ ಜೊತೆ ವೆಜಿಟೇಬಲ್ ಕುರ್ಮಾ ಮಾಡಿಬಿಟ್ರೆ ಎಲ್ಲ ವೆಜಿಟೇಬಲ್ನ ಹಾಕಿ ಹೀಗಾದ್ರೂ ಸ್ವಲ್ಪ ವೆಜಿಟೇಬಲ್ಸ್ನ ತಿನ್ನಿಸ್ಬೋದಲ್ಲ. ಆಲ್ರೆಡಿ ಪೂರಿ ಅಂದರೆ ಇಷ್ಟ. ಸೊ ಇದ್ರ ಜೊತೆಗೆ ವೆಜಿಟೇಬಲ್ನ ಹಾಗೆ ಹೋಗುತ್ತಲ್ಲ ಸೈಡಲ್ಲಿ ಅಂತ ಮಾಡಿದ್ದೀನಿ. ಇವತ್ತು ಪ್ರಣವ್ದು ಹೊಸ ಟಾಯ್ ಬಂತು, ಅದನ್ನ ಫಿಕ್ಸ್ ಮಾಡಿದ್ವಿ. ಟಾಯ್ ಅಂತೂ ಸೂಪರ್ ಆಗಿದೆ. ಅವನಿಗಂತೂ ಫುಲ್ ಇಷ್ಟ ಆಗ್ಬಿಟ್ಟು. ಅದೇ ಶರತ್ಗೆ ಫಿಶ್ ತಿನ್ನೋಕೆ ಆಸೆ ಆಗಿದೆಯಂತೆ. ಸೊ ಫಿಶ್ ನೋಡೋಕ್ಕೋಸ್ಕರ ಕೊರಿಯನ್ ಮಾರ್ಕೆಟ್ಗೆ ಹೋಗ್ತಾ ಇದೀವಿ. ಅವ್ರು ನನ್ನ ಹೆಸರು ಕೇಳ್ತಿದೀವಿ. ಫಿಶ್ ಆಸೆ ಮಾಡ್ಕೊಂಡಿದ್ದೀವಿ, ನಗಾಡ್ತಾ ಇದ್ದಾರೆ. ಪ್ರಣವ್ಗೂ ಫಿಶ್, ಪ್ರಣವ್ ಫಿಶ್ ತಿಂದಿಲ್ಲ. ಈ ಸಲ ತಿನ್ಸೋಣ ಅಂತ ಹೋಗ್ತಾ ಇದೀವಿ. ಸ್ಮಾರ್ಟಿಗೆ ಬಂದ್ವಿ. ಇಲ್ಲೆಲ್ಲೂ ಪಾರ್ಕಿಂಗಿಗೆ ಪ್ಲೇಸ್ ಇಲ್ಲ. ನಾನಿಲ್ಲಿ ಟಯರ್ ಎಲ್ಲ ಎತ್ತಿಟ್ಟಿದ್ದೀನಿ ನೋಡಿ, ಇಲ್ಲಿ ಪ್ಲೇಸ್ ಆಗಲಿ ಅಂತ ಹೇಳ್ಬಿಟ್ಟು. ಇವಾಗ ಅಲ್ಲೆಲ್ಲೋ ಒಂದು ಪಾರ್ಕಿಂಗಿಗೆ ಪ್ಲೇಸ್ ಸಿಗ್ತಾ ಇದೆ. ಅದಕ್ಕೆ ಶರತ್ ವೆಯ್ಟ್ ಮಾಡ್ತಾ ಇದ್ದಾರೆ. ಅಲ್ಲೇ ಇರಲ್ಲ, ತಗೊಂಡು ಎಲ್ಲಿ ಹೋಗಿ ಆ ಕಡೆ ಹೋಗಿರಲ್ಲ. ಫುಲ್ಲು ನೋಡಿ, ನೋ ಪಾರ್ಕಿಂಗ್ ಪ್ಲೇಸಸ್ ಆರ್ ಅವೈಲೇಬಲ್. ಇವತ್ತು ಏನಿದೆ ಅಂತ ಗೊತ್ತಿಲ್ಲ, ಇಷ್ಟೊಂದು ಜನ ಇದ್ದಾರೆ. ಪಾರ್ಕ್ ಮಾಡಿದ್ರಾ? ಒಟ್ಟು ಪಾರ್ಕ್ ಆಯ್ತಾ? ಇದು ತಗೋಬರ್ಲ. ಒಟ್ಟು ಕೂರಿಸ್ಕೊಂಡಿದ್ರೆ ಕೂರ್ತಾ ಇಲ್ಲ ಅಂತ. ನಡಿ ನಡಿ ಹೋಗೋಣ. ಇವಾಗ ಒಂದು ಕೊರಿಯನ್ ಮಾರ್ಕೆಟಿಗೆ ಬಂದಿದ್ವಿ. ಆ್ಯಕ್ಚುಲಿ ಫಿಶ್ ನೋಡೋಣ ಅಂತ ಅಂದ್ಕೊಂಡಿದ್ವಿ. ಅದು ಯಾವ್ದು ಫ್ರೆಶ್ ಫಿಶ್ ಇದೆ ಎಲ್ಲನೂ ನೋಡ್ತಾ ಇದ್ದೀವಿ. ಶರತ್ತು ಫುಲ್ಲು ಫಿಶಲ್ಲಿ ಅವ್ರು ನೋಡೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ವ, ಯಾವ್ದು ಒಳ್ಳೆಯದು ಅಂತ ಅವರಿಗೆ ಗೊತ್ತಾಗುತ್ತೆ. ನನಗಷ್ಟು ಗೊತ್ತಾಗಲ್ಲ. ನೋಡಿ, ಲೈವ್ ಕ್ರ್ಯಾಬ್ಸ್ ಇದೆ. ಇದೆಲ್ಲ ಅಲ್ಲಿದ್ದು ಅನ್ಸುತ್ತೆ. ಅದು ನನಗೆ ಭಯ ಆಗುತ್ತೆ. ಫಿಶ್ ನೋಡಿ, ಲೈವ್ ಆಗಿ ಇದೆ. ಇಲ್ಲಿ ಆಕ್ಟೋಪಸ್ ಎಲ್ಲ ಇದೆ. ಈ ಕಡೆನೂ ಸ್ವಲ್ಪ ಫಿಶಸ್ ಇದೆ. ಇಲ್ಲಂತೂ ಫುಲ್ಲು ಫ್ರೀಸಾಗಿ ಹೋಗ್ತೀವಿ. ಇನ್ನು ಸ್ವೆಟರ್ ಏನಾದರೂ ಹಾಕಿಲ್ಲ ಅಂದರೆ ಅಷ್ಟು ಕೋಲ್ಡ್ ಇರುತ್ತೆ. ಇಲ್ಲಿ ಈ ಮಾರ್ಕೆಟ್ ಬಿಟ್ಬಿಟ್ಟು ಬೇರೆ ಎಲ್ಲೂ ಇಷ್ಟು ಫ್ರೆಶ್ ಆಗಿರೋ ಫಿಶ್ ಎಲ್ಲ ಸಿಗಲ್ಲ. ನಾವು ಫಿಶ್ ನೋಡ್ತಾ ಇದೆಯಾ?
ಅದು ರೋಹು ಫಿಶ್ನ ತಗೊಂಡ್ರು. ಇಲ್ಲಿ ಯಾವ ಥರ ಕಟ್ಟಿಸ್ಬೇಕು ಅಂತಲೂ ಇಲ್ಲ ಅಂತಾರೆ, ಅಲ್ಲಿ ಕ್ಲೀನ್ ಮಾಡಿ ಕೂಡ ಕೊಡ್ತಾರೆ. ಅದೆಲ್ಲ ಬೇರೆ ಇದೆ. ಸಿಲ್ವರ್ ಸ್ನೇಲ್ ಅಂತೆ. ಇಲ್ಲಿ ಸ್ವಲ್ಪ ಐಸ್ ಕ್ರೀಮ್ಸ್ ಎಲ್ಲ ನೋಡ್ತಾ ಇದ್ದೀನಿ. ಲೈಕ್ ಎಲ್ಲ ಐಟಮ್ಸ್ ಕೂಡ ಸ್ವಲ್ಪ ಕಾಸ್ಟ್ಲಿ ಅನಿಸ್ತಾ ಇದೆ ಇಲ್ಲಿ ನೋಡಿದರೆ. ಬೇರೆ ಕಡೆ ಕಂಪೇರ್ ಮಾಡಿದರೆ ಇಲ್ಲಿ ಆ್ಯಕ್ಚುಲಿ ಎಕ್ಸ್ಪೋರ್ಟ್ ಮಾಡ್ತಾರಲ್ಲ, ತುಂಬ ಕಾಸ್ಟ್ಲಿ ಇದೆ. ಪ್ರಣವ್ ಕೂಡ ನೋಡ್ತಾ ಇದ್ದಾನೆ ಎಲ್ಲ ಐಸ್ ಕ್ರೀಮ್ನು ಹೇಗೆ ಹೇಗಿದೆ ಅಂತ. ಅಲ್ಲ ಬಿಟ್ಟು ಐಸ್ ಕ್ರೀಮ್ ಬೇಕಾ? ಚಳಿಲಿ ಬೇಕಾ? ಐಸ್ ಕ್ರೀಮ್ ಬೇಕಾ? ಐಸ್ ಕ್ರೀಮ್ ಬೇಕಾ? ಸುಶಿನ ಮಾಡಿ ಕೊಡ್ತಾ ಇದ್ದಾರೆ. ಲೆಮನ್ ಅಂತ ಈ ಕಡೆ. ನೋಡಿ ವಾಲ್ನಟ್ ಇದು, ಡ್ರೈ ಡೇಸ್ ಅಂತ. ಇದು ಸಮಥಿಂಗ್ ಕೊರಿಯನ್ ಜೂಜುಬೆ ಅಂತ ಇದೆ. ಫ್ರೂಟ್ ನೋಡಿ ಇಡೀದು ಇಟ್ಟಿದ್ದಾರೆ. ಚೈನೀಸ್ತಾ? ಪ್ರಣವ್ ಸ್ವಲ್ಪ ನಿದ್ರೆ ಬರಕಾಯ್ತಾ ಅಂತ ಕನ್ವಿಸ್ತಾನೆ. ಇಲ್ಲಿ ಸ್ಯಾಂಡ್ ಪಿಯರ್ ಅಂತ ಇದೆ. ಇಲ್ಲಿ ಕಲರ್ ಸೇಮ್ ಆಪಲ್ ಥರನೇ ಇದೆ ಅಲ್ವಾ? ಇದೇನು ಹೇಳ್ತಾ? ಟೊಮ್ಯಾಟೊ ನೋಡಿ, ಇಲ್ಲಿ ಟೊಮೆಟೊದೇ ಟೊಮೆಟೊ ಅಂತೆ. ಟೊಮ್ಯಾಟೊ. ಮತ್ತು ನಾನು ಹಾಕಿದ ಫುಡ್ಡು ಎಲ್ಲನೂ ತಿನ್ನೋಕ್ಕೆ ಇವತ್ತು ತುಂಬ ಬರ್ಡ್ಸ್ ಬಂದಿತ್ತು. ನನಗಂತೂ ಫುಲ್ ಖುಷಿ ಆಗೋಯ್ತು ಬರ್ಡ್ಸ್ ಬಂದಿದ್ದು ನೋಡಿ. ನಾವು ನಮ್ಗಳ ಮನೆಯಲ್ಲಿ ಹಬ್ಬಕ್ಕೆ ಪೂಜೆಗೆ ಅಂತ ಎಲ್ಲ ವೀಳ್ಯದೆಲೆ ತರ್ತೀವಿ ಅಲ್ವಾ. ವೀಳ್ಯದೆಲೆ ಜಾಸ್ತಿನೇ ತಂದಿರ್ತೀವಿ, ಉಳಿಯುತ್ತೆ ಅಲ್ವಾ. ಉಳಿದಿರೋ ವೀಳ್ಯದೆಲೆನ ಏನು ಮಾಡೋದು ಅಂತ ತುಂಬ ಜನ ಯೋಚನೆ ಮಾಡ್ತಾ ಇರ್ತೀರ. ನಾನು ಕೂಡ ಯೋಚನೆ ಮಾಡ್ತಾ ಇದ್ದೆ, ಏನು ಮಾಡೋದಪ್ಪ ವೀಳ್ಯದೆಲೆನ ಸುಮ್ಮನೆ ವೇಸ್ಟ್ ಮಾಡಬೇಕಲ್ಲ ಅಂತ. ಸೊ ಹೀಗೆ ಒಂದು ರೆಸಿಪಿ ಮಾಡ್ಬೋದು. ಆ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ವೀಳ್ಯದೆಲೆ ಎಲ್ಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ, ಉಳಿದಿರೋ ಅಂಥ ವೀಳ್ಯದೆಲೆನ. ಇವಾಗ ಅದನ್ನು ಗ್ರೈಂಡ್ ಮಾಡೋಕ್ಕೆ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಮಿಲ್ಕ್ನ ಹಾಕಿ ಇವಾಗ ಗ್ರೈಂಡ್ ಮಾಡ್ಕೋತೀನಿ. ಮತ್ತು ಒಂದು ಪ್ಯಾನಿಗೆ ಸ್ವಲ್ಪ ಕೊಬ್ಬರಿ ತುರಿ ಮತ್ತು ಸ್ವಲ್ಪ ಸಕ್ಕರೆ ಹಾಕಿ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇದು ಒಂದು 5 to 6 minutes ಆದರೂ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಈ ಕೊಬ್ಬರಿ ತುರಿನ. ಆಮೇಲೆ ಇದಕ್ಕೆ ಆ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಇವಾಗ ಗ್ರೈಂಡ್ ಮಾಡ್ಕೊಂಡ್ನಲ್ಲ ಆ ಪೇಸ್ಟ್ನ. ಇದು ಪೇಸ್ಟ್ ಎಲ್ಲ ಅದನ್ನು ಮಿಕ್ಸಿ ಜಾರಿಂದ ತೆಗಿಬೇಕಾದ್ರೆ ಅದಕ್ಕೆ ಸ್ವಲ್ಪ ಅಂಟಿರುತ್ತೆ ಅಲ್ವಾ, ಅದಕ್ಕೆ ನೀರು ಹಾಕಿಬಿಟ್ಟು ಎಲ್ಲ ತೆಗಿಬೇಡಿ, ಹಾಲು ಹಾಕಿಬಿಟ್ಟು ಮತ್ತು ಅದನ್ನು ಇದರೊಳಗೆ ಹಾಕಿ ಚೆನ್ನಾಗಾಗುತ್ತೆ ನೋಡಿ. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಇವಾಗ ಈ ಮಿಕ್ಸ್ಚರ್ನ. ಎಲ್ಲಿವರೆಗೂ ಚೆನ್ನಾಗಿ ರೋಸ್ಟ್ ಮಾಡಬೇಕು ಅಂದರೆ ಸ್ವಲ್ಪ ಅಂಟೋ ಥರ ಎಲ್ಲ ಬರಬೇಕು. ತೋರಿಸ್ತೀನಿ ಇವಾಗ ಎಲ್ಲಿವರೆಗೂ ಮಾಡ್ತಾಯಿದ್ದೀನಿ ಅಂತ ನೋಡಿ. ಇವಾಗ ಸ್ಪೂನ್ಗೆಲ್ಲ ಅಂಟ್ತಾ ಇದೆಯಲ್ಲ, ಈ ಥರ ಬರಬೇಕು, ಈ ಹದಕ್ಕೆ ಬರಬೇಕು. ಇವಾಗ ಇದನ್ನು ಉಂಡೆ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಕೈಗೆಲ್ಲ ತುಪ್ಪ ಸವರ್ಕೊಂಡಿದ್ದೀನಿ ಇವಾಗ ನೋಡಿ. ಈ ಲಡ್ಡು ಉಂಡೆ ಒಳಗಡೆ ನಾನು ಏನು ಫಿಲ್ಲಿಂಗ್ ಹಾಕ್ತಾ ಇದ್ದೀನಿ ಅಂದರೆ ಗುಲ್ಕನ್ ಮತ್ತು ಅದಕ್ಕೆ ಸ್ವಲ್ಪ ಸೋಂಪನ್ನ ಮಿಕ್ಸ್ ಮಾಡಿದ್ದೀನಿ. ಹೀಗೆ ಮಾಡಿ ನೀವು ತಿನ್ನೋದ್ರಿಂದ ಸೇಮ್ ಬೀಡ ತಿಂದಂಗೆ ಫೀಲ್ ಆಗುತ್ತೆ. ಸಖತ್ತಾಗಿರುತ್ತೆ. ಊಟ ಆದಮೇಲೆಲ್ಲ ಇದನ್ನು ತಿಂದರೆ ಮಾತ್ರ ಸೂಪರಾಗಿರುತ್ತೆ ಅಂತ ಹೇಳ್ಬೋದು ಈ ರೆಸಿಪಿ. ವೀಳ್ಯದೆಲೆನೂ ವೇಸ್ಟ್ ಆಗಲ್ಲ ಮತ್ತು ಸ್ವಲ್ಪ ದಿನ ಸ್ಟೋರ್ ಮಾಡಿ ಕೂಡ ಇಡ್ಬೋದು ಫ್ರಿಜ್ಜಲ್ಲೆಲ್ಲ. ಇದ್ರ ಮೇಲೆ ಸ್ವಲ್ಪ ಸರ್ವಿಂಗಿಗೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಕೊಬ್ಬರಿ ತುರಿನ ಇದ್ರ ಮೇಲೆ ಉದುರಿಸ್ತಾ ಇದ್ದೀನಿ ನೋಡಿ. ಪಾನ್ ಲಡ್ಡು ಇಸ್ ರೆಡಿ. ತುಂಬ ಸಿಂಪಲ್ ರೆಸಿಪಿ ಅಂತ ಹೇಳಬಹುದು. ಒಳ್ಳೆ ಬೀಡ ಥರನೂ ಇರುತ್ತೆ ಟೇಸ್ಟು.
ಹೇಗಿದೆ? ಡ್ಯಾನ್ಸ್ ಮಾಡು ಪ್ರಣವ್. ಇವತ್ತಿನ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.